ಯೋಗಿ ಆದಿತ್ಯನಾಥ್ ಖಡಕ್ ಎಚ್ಚರಿಕೆ. ವಂದೇ ಮಾತರಂ ವಿರೋಧಿಸಿರುವವರಿಗೆ ಭಾರತದಲ್ಲಿ ಜಾಗವಿಲ್ಲ. ಬಾಬರಿ ಮಸೀದಿಯನ್ನ ಇನ್ನೊಂದು ನಿರ್ಮಿಸಲು ಸಾಧ್ಯವಿಲ್ಲ. ಸಿಎಂ ಯೋಗಿ ಆದಿತ್ಯನಾಥ್ ಪುನರುಚ್ಚಾರ. ನಮಸ್ಕಾರ ವೀಕ್ಷಕರೇ, ಭಾರತದ ರಾಜಕಾರಣದಲ್ಲಿ ಫೈರ್ ಬ್ರ್ಯಾಂಡ್ ನಾಯಕ ಎಂದೇ ಗುರುತಿಸಿಕೊಂಡಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮತ್ತೊಮ್ಮೆ ಸಂಚಲನ ಸೃಷ್ಟಿಸಿದ್ದಾರೆ. ಈ ಬಾರಿ ಅವರು ಎತ್ತಿರುವ ಪ್ರಶ್ನೆ ಮತ್ತು ನೀಡಿರುವ ಹೇಳಿಕೆ ಮತ್ತು ಕೊಟ್ಟಿರುವ ವಾರ್ನಿಂಗ್ ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರವಲ್ಲ, ಇಡೀ ದೇಶದ ಗಮನ ಸೆಳೆದಿದೆ. ಯಾರು ಈ ದೇಶದ ಪರಂಪರೆಯನ್ನ ಗೌರವಿಸುವುದಿಲ್ವೋ, ಯಾರಿಗೆ ವಂದೇ ಮಾತರಂ ಹಾಡೋದಕ್ಕೆ ಸಂಕೋಚ ಇದೆಯೋ ಅಂಥವರಿಗೆ ಇಲ್ಲಿ ಸ್ಥಾನ ಇಲ್ಲ ಅನ್ನುವಂತಹ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಾಬರ್ನಂತಹ ದಾಳಿಕೋರರನ್ನ ಗೌರವಿಸಿ ರಾಷ್ಟ್ರೀಯ ಭಾವನೆಯನ್ನ ವಿರೋಧಿಸುವವರ ವಿರುದ್ಧ ಅವರು ಗುಡುಗಿದ್ದಾರೆ. ಹಾಗಾದರೆ ಯೋಗಿ ಆದಿತ್ಯನಾಥ್ ಅವರು ಇಷ್ಟು ಕಠಿಣವಾಗಿ ಮಾತನಾಡೋದಕ್ಕೆ ಕಾರಣ ಏನು? ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಗಳೇನು? ಈ ವಿವಾದದ ಹಿಂದಿರುವ ಅಸಲಿ ಕಥೆ ಏನು? ಮತ್ತೊಂದು ಬಾಬರಿ ಮಸೀದಿಯನ್ನ ತಯಾರು ಮಾಡೋದಕ್ಕೆ ಹೊರಟಿದೆಯಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅದರ ಬಗ್ಗೆನೂ ಮಾತನಾಡಿದ್ದಾರೆ. ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಯಾರಿಗೆ ವಾರ್ನಿಂಗ್ ಕೊಟ್ಟಿರಬಹುದು? ಯಾರು ವಂದೇ ಮಾತರಮನ್ನ ಹೇಳೋದಕ್ಕೆ ಹಾಡೋದಕ್ಕೆ ನಾಚಿಕೊಳ್ತಾ ಇದ್ದಾರೆ, ಸಂಕೋಚಗೊಳಗಾಗ್ತಾ ಇದ್ದಾರೆ? ಯಾರ್ಯಾರು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಅಥವಾ ಭಾರತಕ್ಕೆ ಗೌರವ ಕೊಡದೆ ಹೋದರೆ ಜಾಗ ಖಾಲಿ ಮಾಡಿ ಅಂತ ಹೇಳಿದಾರಲ್ಲ, ಯಾರಿಗೆ ಹೇಳಿರಬಹುದು? ಮತ್ತು ಇನ್ನೊಂದು ಬಾಬರಿ ಮಸೀದಿ ಭಾರತದಲ್ಲಿ ತಲೆ ಎತ್ತಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸಿಎಂ ಇದ್ರೆ ಯೋಗಿ ಆದಿತ್ಯನಾಥ್ ಅಂತಹ ಸಿಎಂ ಇರಬೇಕು ಅನ್ನೋರಾದ್ರೆ ಹ್ಯಾಶ್ಟ್ಯಾಗ್ ಯೋಗಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈ ವಿವಾದ ಮೂಲ ಇರೋದು ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವ ಹೊಸ ಮಾರ್ಗಸೂಚಿಯಲ್ಲಿ. ಈ ನಿಯಮದ ಪ್ರಕಾರ ಇನ್ಮುಂದೆ ಎಲ್ಲ ಸರ್ಕಾರಿ ಶಾಲೆಗಳಾಗಿರಬಹುದು ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಎಲ್ಲ 6 ಚರಣಗಳನ್ನು ಹಾಡುವುದನ್ನು ಕಡ್ಡಾಯಗೊಳಿಸುವ ಆಲೋಚನೆ ನಡೆದಿದೆ. ಸಾಮಾನ್ಯವಾಗಿ ನಾವು ವಂದೇ ಮಾತರಮನ್ನ ಮೊದಲ ಕೆಲವೊಂದಿಷ್ಟು ಸಾಲುಗಳನ್ನು ಮಾತ್ರ ಹಾಡ್ತೇವೆ. ಆದರೆ ಈಗ ಇಡೀ ಗೀತೆಯನ್ನು 3 ನಿಮಿಷ 10 ಸೆಕೆಂಡುಗಳ ಕಾಲ ರಾಷ್ಟ್ರಗೀತೆಗಿಂತ ಮುಂಚಿತವಾಗಿ ಹಾಡಬೇಕು ಅಂತ ನಿರ್ದೇಶನ ಬಂದಿದೆ. ಈ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ದೇಶದ ಕೆಲವು ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಜಮಿಯತ್ ಉಲಮಾ ಈ ಹಿಂದಿನಂತಹ ಸಂಸ್ಥೆಗಳು ಇದನ್ನು ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ಹಸ್ತಕ್ಷೇಪ ಅಂತ ಕರೆದಿವೆ. ಆದರೆ ಯೋಗಿ ಆದಿತ್ಯನಾಥ್ ಅವರ ವಾದವೇ ಬೇರೆ. ಅವರ ಪ್ರಕಾರ ಇದು ಕೇವಲ ಒಂದು ಹಾಡಲ್ಲ, ಇದು ಈ ಮಣ್ಣಿನ ಗೌರವದ ಸಂಕೇತ ಅಂತ ಪುನರುಚ್ಚಾರ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಖಡಕ್ ವಾಗ್ದಾಳಿ. ಲಖನೌನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಯೋಗಿ ಆದಿತ್ಯನಾಥ್ ಅವರು ಅತ್ಯಂತ ನೇರವಾದ ಮಾತುಗಳಲ್ಲಿ ವಿರೋಧಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅವರ ಭಾಷಣದ ಪ್ರಮುಖಾಂಶಗಳು ಹಿಂಗಿದಾವ್ ನೋಡಿ. ಬಾಬರ್ ವರ್ಸಸ್ ವಂದೇ ಮಾತರಂ. ಯಾರು ಭಾರತದ ಮೇಲೆ ದಾಳಿ ಮಾಡಿದ ಬಾಬರ್ನನ್ನ ತಮ್ಮ ಆದರ್ಶ ಅಂತ ನಂಬ್ತಾರೋ ಮತ್ತು ಈ ದೇಶದ ರಾಷ್ಟ್ರೀಯ ಗೀತೆಯನ್ನ ವಿರೋಧಿಸ್ತಾರೋ ಅವರು ಈ ಮಣ್ಣಲ್ಲಿ ನೆಲೆಸೋದಕ್ಕೆ ಅರ್ಹರಲ್ಲ ಅಂತ ಅವರ ಅಭಿಪ್ರಾಯ ಪಟ್ಟಿದ್ದಾರೆ. ಪರಂಪರೆಯ ರಕ್ಷಣೆ. ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನಂತಹ ಪಕ್ಷಗಳು ಇತಿಹಾಸದಲ್ಲೇ ಘಾಜಿ ಮೇಳಗಳನ್ನು ಬೆಂಬಲಿಸಿದ್ವು. ಆದರೆ ನಮ್ಮ ಸರ್ಕಾರ ಘಾಜಿಯನ್ನ ಎದುರಿಸಿದ ಧೈರ್ಯಶಾಲಿ ರಾಜ ಸುಹೇಲ್ ದೇವ್ ಅವರಿಗೆ ಸ್ಮಾರಕ ನಿರ್ಮಿಸಿದೆ ಅಂತ ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಸನಾತನ ಧರ್ಮದ ಗೌರವ. ರಾಮ ಮಂದಿರ ನಿರ್ಮಾಣದ ಕುರಿತು ಮಾತನಾಡಿದ ಅವರು, ನಾವು ಹೇಳಿದಂತೆ ರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. ನಾವು ಹೇಳಿದ್ದನ್ನು ಮಾಡಿದ್ದೇವೆ, ಮಾಡೋದನ್ನಷ್ಟೇ ಹೇಳ್ತೇವೆ ಅಂತ ತಮ್ಮ ಸರ್ಕಾರದ ಬದ್ಧತೆಯನ್ನು ಸಾರಿದ್ದಾರೆ. ಯೋಗಿಯವರ ಈ ಮಾತುಗಳ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಅಯೋಧ್ಯೆ, ಕಾಶಿ ಮತ್ತು ಮಥುರಾದ ಅಭಿವೃದ್ಧಿಯ ವಿಷಯದಲ್ಲಿ ಅವರು ಎಂದೂ ಕೂಡ ಹಿಂದೆ ಸರಿದಿಲ್ಲ. ಈ ಹಿಂದೆ ಜೈಲುಗಳಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಜನ್ಮಾಷ್ಟಮಿಯ ಆಚರಣೆಯನ್ನು ನಿರ್ಬಂಧಿಸಲಾಗಿತ್ತು. ಆದರೆ ಈಗ ಅದನ್ನು ಸಡಗರದಿಂದ ಆಚರಿಸಲಾಗ್ತಾ ಇದೆ ಅಂತ ಅವರು ನೆನಪು ಮಾಡಿದ್ದಾರೆ. ಕಾಶಿ ವಿಶ್ವನಾಥ ಧಾಮದ ಪುನರುಜ್ಜೀವನ ಮತ್ತು ಅಹಲ್ಯಾಬಾಯಿ ಹೊಯ್ಕಳ ಅವರ ಸ್ಮರಣಾರ್ಥ ನಡೀತಾ ಇರುವ ಕಾರ್ಯಕ್ರಮಗಳು ಭಾರತದ ಕಳೆದು ಹೋದ ವೈಭವವನ್ನು ಮರುಸ್ಥಾಪಿಸುವ ಪ್ರಯತ್ನಗಳಾಗಿವೆ ಅಂತ ಅವರ ವಾದವಾಗಿದೆ.
ಇನ್ನು ಬಾರಾಬಂಕಿಯಲ್ಲಿ ಮಾತನಾಡ್ತಾ ಯೋಗಿ ಆದಿತ್ಯನಾಥ್ ಅವರು ಒಂದು ಮಹತ್ವದ ಮಾತನ್ನು ಹೇಳಿದ್ರು. ಜನ ನಿಯಮಗಳ ಪ್ರಕಾರ ಬದುಕೋದನ್ನ ಕಲಿಬೇಕು. ಕಾನೂನನ್ನ ಗೌರವಿಸುವವರಿಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗತ್ವೆ. ಆದರೆ ಕಾನೂನು ಉಲ್ಲಂಘಿಸಿ ತಮಗೆ ಬೇಕಾದಂತೆ ಬದುಕ್ತೇವೆ ಎಂಬುವರು ಅವರ ಆಸೆಗಳು ಎಂದಿಗೂ ಕೂಡ ಈಡೇರುವುದಿಲ್ಲ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಅಂದರೆ ರಾಷ್ಟ್ರೀಯ ನಿಯಮಗಳನ್ನು ಪಾಲಿಸುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ ಅಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಕೇವಲ ಧಾರ್ಮಿಕನೋ ಅಥವಾ ಸಾಂಸ್ಕೃತಿಕ ವಿಷಯಗಳಷ್ಟೇ ಅಲ್ಲ, ಉತ್ತರ ಪ್ರದೇಶದ ಆರ್ಥಿಕತೆಯ ಬಗ್ಗೆಯೂ ಯೋಗಿ ಅವರು ಧೈರ್ಯದಿಂದ ಮಾತನಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸದನದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಗಿದೆ. ಇದು ಉತ್ತರ ಪ್ರದೇಶದ ಜನರು ಅಭಿವೃದ್ಧಿಯ ಹೊಸ ಪಥದಲ್ಲಿ ಸಾಗ್ತಾ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಬಡತನ ನಿರ್ಮೂಲನೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಯುಪಿಯ ಹೊಸ ದಾಖಲೆ ಬರೆದಿದ್ದಾರೆ ಅಂತ ಅವರು ಅಂಕಿಅಂಶ ಸಮೇತ ಸದನದಲ್ಲಿ ವಿವರಿಸಿದ್ದಾರೆ. ಇನ್ನು ಇಷ್ಟೇ ಅಲ್ಲದೆ ಬಾಬ್ರಿ ಮಸೀದಿಯನ್ನ ಎಂದಿಗೂ ಪುನರ್ಸ್ಥಾಪಿಸುವುದಕ್ಕೆ ಆಗುವುದಿಲ್ಲ. ಈ ಸರ್ಕಾರ ಹೇಳಿದ್ದನ್ನೇ ಮಾಡತ್ತೆ, ಮಾಡಿದ್ದನ್ನ ಮಾತ್ರ ಹೇಳತ್ತೆ ಅನ್ನೋದರ ಮೂಲಕ ಬಾಬ್ರಿ ಮಸೀದಿ ನಿರ್ಮಾಣದ ಬಗ್ಗೆಯೂ ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಈ ಹೇಳಿಕೆಗಳು ದೇಶದ ರಾಷ್ಟ್ರೀಯತೆ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಚರ್ಚೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಒಂದು ಕಡೆ ರಾಷ್ಟ್ರೀಯ ಸಂಕೇತಗಳನ್ನು ಕಡ್ಡಾಯಗೊಳಿಸುವ ಸರ್ಕಾರದ ನಿರ್ಧಾರ, ಇನ್ನೊಂದು ಕಡೆ ಅದಕ್ಕೆ ವ್ಯಕ್ತವಾಗ್ತಾ ಇರುವ ಸಂವಿಧಾನಿಕ ವಿರೋಧ. ಆದರೆ ಯೋಗಿ ಆದಿತ್ಯನಾಥ್ ಅವರ ಪಾಲಿಗೆ ರಾಷ್ಟ್ರದ ಗೌರವಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನೋದು ಈ ಭಾಷಣದಿಂದ ಮತ್ತೊಮ್ಮೆ ಸಾಬೀತಾಗಿದೆ. ವೀಕ್ಷಕರೇ, ವಂದೇ ಮಾತರಂ ಕಡ್ಡಾಯಗೊಳಿಸುವ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಇದು ದೇಶಭಕ್ತಿಯ ಸಂಕೇತವೇ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯದ ವಿಷಯವೇ? ಯೋಗಿ ಆದಿತ್ಯನಾಥ್ ಅವರ ಈ ಖಡಕ್ ನಿಲುವನ್ನು ನೀವು ಬೆಂಬಲಿಸ್ತೀರಾ? ಬಾಬ್ರಿ ಮಸೀದಿ ಇನ್ನೊಂದು ನಿರ್ಮಾಣ ಆಗಬೇಕೋ ಆಗಬಾರದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಉತ್ತರ ಪ್ರದೇಶದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಯೋಗಿ ಆದಿತ್ಯನಾಥ್ ಸೂಚನೆ ನೀಡಿದ್ದಾರೆ. ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ, ಬೆಂಕಿ ಹಚ್ಚಿ ಏನು ವಿಕೃತಿ ಮೆರೆಯಲಾಗ್ತಾ ಇದೆಯಲ್ಲ, ಇವರ ವಿರುದ್ಧ ಈಗ ಬಾಂಗ್ಲಾದೇಶಕ್ಕೂ ಕೂಡ ನಡುಕ ಹುಟ್ಟಿದಂತೆ ಕಾಣಿಸ್ತಾಗಿದೆ. ಉತ್ತರ ಪ್ರದೇಶದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೊಸ ಆದೇಶ ಹೊರಡಿಸಿದ್ದಾರೆ. ರಾಜ್ಯದ 17 ಮಹಾನಗರ ಪಾಲಿಕೆಗಳಿಗೆ ಸೂಚನೆಯನ್ನು ನೀಡಲಾಗಿದ್ದು, ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಅಥವಾ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿರುವಂತಹ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ವಲಸಿಗರ ಪಟ್ಟಿಯನ್ನು ತಯಾರು ಮಾಡಿ ಸಂಬಂಧಪಟ್ಟ ವಿಭಾಗೀಯ ಆಯುಕ್ತರು ಮತ್ತು ಇನ್ಸ್ಪೆಕ್ಟರ್ ಜನರಲ್ ಅವರಿಗೆ ನೀಡಬೇಕು. ಅಲ್ಲದೆ ರಾಜ್ಯದ 18 ವಿಭಾಗಗಳಲ್ಲಿ ಪ್ರತಿಯೊಂದರಲ್ಲೂ ಬಂಧನ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಈ ಕ್ರಮಗಳು ಅಕ್ರಮ ವಲಸಿಗರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದ ಕೆಲವೇ ದಿನಗಳಲ್ಲಿ ನಂತರ ಇದು ಬಂದಿದೆ. ಹೆಚ್ಚಿನ ಅಕ್ರಮ ವಲಸಿಗರು ಸ್ವಚ್ಛತಾ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಅಂತ ಮೂಲಗಳು ತಿಳಿಸ್ತಾಗಿದ್ದಾವೆ. ಪಾಲಿಕೆಗಳಲ್ಲಿ ಪಟ್ಟಿ ಬಂದ ತಕ್ಷಣ ವಿಭಾಗೀಯ ಆಯುಕ್ತರು ಮತ್ತು ಡಿಸಿಗಳು ಏನು ಮಾಡಿದ್ರು ಅಂದರೆ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿ ಪರಿಶೀಲಿಸಿ ಬಂಧನ ಕೇಂದ್ರಗಳಿಗೆ ಕಳುಹಿಸಿ ನಂತರ ಕಾನೂನು ಪ್ರಕಾರ ಗಡೀಪಾರು ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ಪಿಗಳು ಈಗಾಗಲೇ ಅಕ್ರಮ ವಲಸಿಗರನ್ನು ಗುರುತಿಸುವ ಮತ್ತು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ನುಸುಳುವಿಕೆ, ನಕಲಿ ಗುರುತಿನ ಚೀಟಿಗಳು ಮತ್ತು ಸ್ಥಿರತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳು ಹೆಚ್ಚಾಗ್ತಾಗಿದ್ದಾವೆ. ಇದು ರಾಜ್ಯದ ಮೇಲಿನ ನೇರ ಪರಿಣಾಮ ಬೀರುತ್ತೆ. 2016ರಲ್ಲಿ ಮಾಜಿ ಕೇಂದ್ರ ಗೃಹ ಖಾತೆ ಸಚಿವ ಕಿರಣ್ ರಿಜಿಜು ಅವರು ಸಂಸತ್ನಲ್ಲಿ ಅಂದಾಜು 20 ಮಿಲಿಯನ್ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಭಾರತದಲ್ಲಿ ವಾಸವಾಗಿರಬಹುದು ಅಂತ ಹೇಳಿದರು. 2017ರ ಆಗಸ್ಟ್ನಲ್ಲಿ 40,000ಕ್ಕೂ ಹೆಚ್ಚು ಅಕ್ರಮ ರೋಹಿಂಗ್ಯಾ ವಲಸಿಗರು ದೇಶದಲ್ಲಿದ್ದಾರೆ ಅಂತ ಸಂಸತ್ತಲ್ಲಿ ಹೇಳಿದರು. ಇದು ಯಾವಾಗ? 2017ರಲ್ಲಿ. ಆದರೆ ಈಗ ಅದು 40,000ಕ್ಕಿಂತ ಈಗ ಡಬಲ್ ಆಗಿರಬಹುದು ಅಂತ. ಈಗ ಅಕ್ರಮ ವಲಸಿಗರನ್ನ ಒದ್ದು ಒಳಗಾಕಿ ಅವರನ್ನ ಅಥವಾ ಅವರ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿ ಗಡೀಪಾರು ಮಾಡೋದಕ್ಕೆ ಇದೇ ಯೋಗಿ ಆದಿತ್ಯನಾಥ್ ಅವರು ಒಂದು ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗ ನಿಮಗೂ ಕೂಡ ಒಂದು ಪ್ರಶ್ನೆ ಮೂಡಬಹುದು, ಹಾಗಾದರೆ ನಮ್ಮ ರಾಜ್ಯದಲ್ಲೂ ಇದಾರಲ್ಲ, ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರಗಳು ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ನೋಡಿ ವೀಕ್ಷಕರೇ, ಆಯಾ ರಾಜ್ಯಗಳಷ್ಟೇ ಅಲ್ಲ, ದೇಶದ ಕೇಂದ್ರ ಸರ್ಕಾರವೂ ಕೂಡ ಈ ರೋಹಿಂಗ್ಯಾ ಮತ್ತು ಅಕ್ರಮ ವಲಸಿಗರ ವಿರುದ್ಧ ತೊಡೆತಟ್ಟಿ ನಿಲ್ಲಬೇಕು. ನೋಡಿ, ನಮ್ಮ ಟ್ಯಾಕ್ಸ್ನಲ್ಲಿ ಪಕ್ಕದ ಮನೆಯವನು ಬಂದು ಆರಾಮಾಗಿ ನಮ್ಮ ಸಂಪನ್ಮೂಲವನ್ನು ತಿಂದು ತೇಗ್ತಾ ಇದ್ರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಈಗ ನೋಡಿ, 40,000 ಅಂತ 2017ರಲ್ಲಿ ಒಂದು ಅಂಕಿಅಂಶದಲ್ಲಿ ಸಂಸತ್ತಲ್ಲಿ ಮಂಡನೆ ಮಾಡಿದರು. ಈ 40,000 ಈಗ 40 ಲಕ್ಷನೂ ಆಗಿರಬಹುದಲ್ಲ, ಅಕ್ರಮ ವಲಸಿಗರ ಸಂಖ್ಯೆ ಜಾಸ್ತಿ ಆಗಿರಬಹುದಲ್ಲ.
ಈಗ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ದೇಶದಲ್ಲಿ ಅಕ್ರಮ ವಲಸಿಗರು, ರೋಹಿಂಗ್ಯಾ ಮುಸಲ್ಮಾನರು ಇವರೆಲ್ಲರನ್ನೂ ಕೂಡ ಹೊರಗೆ ಹಾಕಬೇಕು, ತಮ್ಮ ದೇಶಕ್ಕೆ ಗಡಿಪಾರು ಮಾಡಿಬಿಡಬೇಕು. ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ರಾಜ್ಯಗಳಿಗೆ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೋ ಅಥವಾ ಮುಖ್ಯಮಂತ್ರಿಗಳಿಗೋ ಪ್ರಧಾನಮಂತ್ರಿಗಳಿಗೋ ಇದು ಅನಿವಾರ್ಯತೆ ಇದೆ, ಮಾಡಲೇಬೇಕು. ಇಲ್ಲ ಅಂತಂದರೆ ಒಂದಲ್ಲ ಒಂದು ದಿನ ಭಾರತೀಯರೇ ಅಲ್ಪಸಂಖ್ಯಾತರಾಗಿ ಹೋಗ್ಬಿಡ್ತೀವಿ, ಹಿಂದೂಗಳೇ ಅಲ್ಪಸಂಖ್ಯಾತರಾಗಿ ಹೋಗ್ಬಿಡ್ತೀವಿ, ಅಕ್ರಮ ವಲಸಿಗರೇ ಅವರೇ ಬಹುಸಂಖ್ಯಾತರಾಗಿ ಹೋಗ್ಬಿಡ್ತಾರೆ. ಈ ಸೂಚನೆಯನ್ನು ಮತ್ಯಾರು ಕೊಡ್ತಾ ಇಲ್ಲ, ನಮ್ಮ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ವರ್ಕ್ ನಡಿಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅದೇ ಹೇಳದ್ನಲ್ಲ, ಅಲ್ಪಸಂಖ್ಯಾತರು ಆಗೋದು ಶತಸಿದ್ಧ. ನೋಡಿ, ಮೊದಲೇ ಹೇಳ್ದಂಗೆ ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ, ಭಾರತ ಹಿಂದೂ ರಾಷ್ಟ್ರ, ಹಿಂದೂಗಳು ನೆಲೆಸಬೇಕಾಗಿರುವಂತಹ ಏಕೈಕ ರಾಷ್ಟ್ರ ಒಂದೇ ಇಡೀ ವಿಶ್ವದಲ್ಲಿ. ಆದರೆ ಮುಸಲ್ಮಾನರಿಗೆ 53ಕ್ಕೂ ಹೆಚ್ಚು ಇಸ್ಲಾಂ ರಾಷ್ಟ್ರಗಳಿದ್ದಾವೆ. ಅವ್ರನ್ನ ಕರೆದು ಅವರಿಗೆ ಜಾಗ ಕೊಡ್ತಾರೆ ವಾಸ ಮಾಡೋದಕ್ಕೆ. ಆದರೆ ನಮ್ಮದಲ್ಲಿ ಹಂಗಲ್ಲ, ಯಾರೂ ಕರೆಯೋದಿಲ್ಲ. ಯಾಕಂತಂದರೆ ಹಿಂದೂ ರಾಷ್ಟ್ರಗಳೇ ಇಲ್ವಲ್ಲ, ಹಿಂದೂಗಳು ಬಹುಸಂಖ್ಯಾತರ ಹಿಂದೂಗಳು ಭಾರತದಲ್ಲೇ ಇದ್ದಾರಲ್ಲ. ಸೊ ಹೀಗಾಗಿ ಎಚ್ಚರಿಕೆ ವಹಿಸಬೇಕು. ಇಲ್ಲ ಅಂತಂದರೆ ಒಂದಲ್ಲ ಒಂದು ದಿನ ನಾವೇ ಅಲ್ಪಸಂಖ್ಯಾತರಾಗೋದ್ರಲ್ಲಿ ಡೌಟೇ ಇಲ್ಲ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.